ಹಾಯ್ ಫ್ರೆಂಡ್ಸ್, ಸುದೀಪ್ ಪತ್ನಿ ಪ್ರಿಯಾ ಯಾರು? ಇವರ ಹಿನ್ನೆಲೆ ಏನು? ಗಗನಸಖಿಯಾಗಿ ಪ್ರಿಯಾ ಸುದೀಪ್ ಕೆಲಸ ಮಾಡ್ತಿದ್ರ? ಸುದೀಪ್ ಕರುನಾಡ ಚಕ್ರವರ್ತಿ, ಪ್ರಿಯಾ ಮಲಯಾಳಿ ಕುಟ್ಟಿ. ಹೀಗಿರುವಾಗ ಇವರ ನಡುವೆ ಸ್ನೇಹ ಪ್ರೀತಿಯಾಗಿದ್ದು ಹೇಗೆ? ಇವರ ಲವ್ ಸ್ಟೋರಿ ಏನು? ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಪ್ರಿಯಾ ಹಿನ್ನೆಲೆ ಏನು ಗೊತ್ತಾ? ಪ್ರಿಯಾ ಸುದೀಪ್ ಇವರ ಮೊದಲ ಹೆಸರು ಪ್ರಿಯಾ ರಾಧಾಕೃಷ್ಣನ್. ಇವರು ಕೇರಳದ ನಾಯರ್ ಕುಟುಂಬವೊಂದರಲ್ಲಿ ಜನಿಸಿದ್ರು. ತಂದೆ ಹೆಸರು ರಾಧಾಕೃಷ್ಣನ್. ಇವರು ಹುಟ್ಟಿದ್ದು ಕೇರಳದಲ್ಲಾದರೂ ನಂತರದಲ್ಲಿ ಬೆಂಗಳೂರಿಗೆ ಶಿಫ್ಟ್ ಆದ್ರು. ಶಿಕ್ಷಣವನ್ನ ಬೆಂಗಳೂರಲ್ಲೇ ಪಡ್ಕೊಂಡ್ರು. ಸುದೀಪ್ ಸಿನಿರಂಗದಲ್ಲಿ ತೊಡಗಿಸಿಕೊಳ್ಬೇಕು ಅಂತ ಡಿಸೈಡ್ ಮಾಡಿದ್ರು. ಪ್ರಿಯಾ ಓದುತ್ತಿದ್ದ ಕಾಲೇಜಿಗೆ ಆಗಾಗ್ಗೆ ಹೋಗ್ತಿದ್ರು. ಅದೇ ಕಾಲೇಜಿನಲ್ಲಿ ಓದ್ತಿದ್ದ ಸುದೀಪ್ ಸ್ನೇಹಿತರೊಬ್ರು ಸುದೀಪ್ಗೆ ನಟನೆ ಹೇಳಿಕೊಡ್ತಿದ್ರಂತೆ. ಹೀಗಿದ್ದಾಗ ಪ್ರಿಯಾ ನೋಡಿದ್ದ ಸುದೀಪ್ಗೆ ಮದುವೆ ಮನೆಯೊಂದರಲ್ಲಿ ಪರಸ್ಪರ ಪರಿಚಯವಾಯಿತು. ಕಾಮನ್ ಫ್ರೆಂಡ್, ಫ್ಯಾಮಿಲಿ ಫ್ರೆಂಡ್ ಮೂಲಕ ಇಬ್ಬರಿಗೂ ಪರಿಚಯವಾಯಿತು. ಆಗಿನ್ನು ಸುದೀಪ್ ಸಿನಿರಂಗದಲ್ಲಿ ಯಶಸ್ಸು ಕಂಡಿರಲಿಲ್ಲ. ಇಬ್ಬರ ನಡುವೆ ಸ್ನೇಹ ಪ್ರೀತಿ ಪರಿಚಯವಾದ ಬಳಿಕ ಪ್ರಿಯಾ ಮತ್ತು ಸುದೀಪ್ ತುಂಬಾನೇ ಕ್ಲೋಸ್ ಫ್ರೆಂಡ್ಸ್ ಆದ್ರು. ಕಾಲ ಕಳೆದಂತೆ ಅದು ಪ್ರೀತಿಗೆ ತಿರುಗ್ತು. ಈ ನಡುವೆ ಕಾಲೇಜು ಮುಗಿದ ಬಳಿಕ ಪ್ರಿಯಾ ರಾಧಾಕೃಷ್ಣನ್ ಜೆಟ್ ಏರ್ವೇಸ್ನಲ್ಲಿ ಗಗನಸಖಿಯಾಗಿ ಕೆಲಸಕ್ಕೆ ಸೇರಿದ್ರು. ಸುದೀಪ್ ನಟನೆಯ ತಾಯವ್ವ ಸಿನಿಮಾ ರಿಲೀಸ್ ಆಯಿತು. ಸಿನಿಮಾನ ಪ್ರಿಯಾಗೆ ತೋರಿಸ್ಬೇಕು ಅಂತ ಸುದೀಪ್ಗೆ ಆಸೆ ಇತ್ತು. ಹೀಗಾಗಿ ಥಿಯೇಟರ್ಗೆ ಕರ್ಕೊಂಡು ಹೋಗಿದ್ರು. ಆದರೆ ಅಲ್ಲಿ ಜನರೇ ಇರಲಿಲ್ಲ. ಸುದೀಪ್ಗೆ ತುಂಬಾ ದುಃಖ ಆಗಿತ್ತು. ಆದರೆ ಬೆನ್ನಿಗೆ ನಿಂತು ಧೈರ್ಯ ಹೇಳಿದ್ದರು ಪ್ರಿಯಾ ರಾಧಾಕೃಷ್ಣನ್. ಹೀಗೆ ಸುದೀಪ್ ಕಷ್ಟದ ಕಾಲದಲ್ಲಿ ಸ್ಟಾರ್ ಆಗೋಕ್ಕೂ ಮುನ್ನವೇ ಜೊತೆಗೆ ನಿಂತರು ಪ್ರಿಯಾ. ಪ್ರಿಯಾನೇ ಸುದೀಪ್ಗೆ ಫೈನಾನ್ಸರ್. ಹೌದು, ಆಗಿನ್ನು ಸುದೀಪ್ಗೆ ಅವಕಾಶಗಳಿಗಾಗಿ ಅಲೆದಾಡುತ್ತಿದ್ದ ಸಮಯ. ಅಪ್ಪನ ಬಳಿ ದುಡ್ಡಿದ್ರು ತನ್ನ ಖರ್ಚಿಗೆ ಹಣ ಕೇಳ್ತಿರ್ಲಿಲ್ಲ. ಅಷ್ಟು ಸ್ವಾಭಿಮಾನಿಯಾಗಿದ್ರು ಸುದೀಪ್. ಆದರೆ ಪ್ರೀತಿಸ್ತಿದ್ದ ಪ್ರಿಯಾ ಬಳಿ ಯಾವುದೇ ಮುಜುಗರ ಇರಲಿಲ್ಲ. ಗಗನಸಖಿಯಾಗಿ ಕೆಲಸ ಮಾಡ್ತಿದ್ದ ಪ್ರಿಯಾ ನಂತರದಲ್ಲಿ ಬ್ಯಾಂಕ್ನಲ್ಲಿ ಕೆಲಸ ಶುರು ಮಾಡಿದ್ರು. ಆಗ ಅವರ ಬಳಿ ಒಂದು ಸ್ಕೂಟಿ ಇತ್ತು. ಬೆಳಗ್ಗೆ ಆಫೀಸ್ಗೆ ಹೋಗುವಾಗ ಪೆಟ್ರೋಲ್ ಹಾಕಿಸಿ ಸುದೀಪ್ ಕೈಲಿ ಕೊಟ್ಟು ಹೋಗ್ತಿದ್ರು. ಸುದೀಪ್ ಇಡೀ ದಿನ ಆ ಸ್ಕೂಟಿಯಲ್ಲಿ ಅವಕಾಶಕ್ಕಾಗಿ ಡೈರೆಕ್ಟರ್ಗಳನ್ನ ಮೀಟ್ ಮಾಡಲು ಸುತ್ತಾಡ್ತಿದ್ರು. ಸಂಜೆ ವೇಳೆಗೆ ಬ್ಯಾಂಕ್ ಬಳಿ ಹೋಗಿ ಪ್ರಿಯಾಗೆ ಸ್ಕೂಟಿ ವಾಪಸ್ ಕೊಡ್ತಿದ್ರು. ನಂತರ ಪ್ರಿಯಾ ಸುದೀಪ್ನ ಅರ್ಧ ದಾರಿಗೆ ಡ್ರಾಪ್ ಮಾಡಿ ತಮ್ಮ ಮನೆಗೆ ಹೋಗ್ತಿದ್ರು. ಸ್ಟಾರ್ಡಮ್ ಬಂದ್ಮೇಲೆ ಕಿಚ್ಚ ಪ್ರಿಯಾ ಮದುವೆ. ತಾಯವ್ವ ಪ್ರತ್ಯರ್ಥ ಸಿನಿಮಾ ಮಾಡಿದ್ರು. ಸುದೀಪ್ಗೆ ಹೆಸರು ಬಂದಿದ್ದು ಸ್ಪರ್ಶ ಸಿನಿಮಾ ಮೂಲಕ. ಅದೇ ಸ್ಟಾರ್ ಕಿರೀಟ ತಂದು ಕೊಟ್ಟಿದ್ದು ಹುಚ್ಚ ಸಿನಿಮಾ. ಇದಾದ್ಮೇಲೆ ಸುದೀಪ್ಗೆ ಅವಕಾಶದ ಸುರಿಮಳೆಯೇ ಹರಿದು ಬಂತು. ಈ ನಡುವೆ ಸುದೀಪ್ ಮತ್ತು ಪ್ರಿಯಾ ಪ್ರೀತಿಗೆ ಮನೆಯಲ್ಲಿ ವಿರೋಧ ವ್ಯಕ್ತವಾಯಿತು. ಆದರೆ ಇಬ್ರು ಸೇರಿ ಮನೆಯವರನ್ನ ಒಪ್ಪಿಸಿದ್ರು. ಆಗಾಗ್ಲೇ ಪ್ರಿಯಾ ಅವರ ತಂದೆ ತೀರಿಕೊಂಡಾಗಿತ್ತು. 2001ರಲ್ಲಿ ವಾಲಿ ಸಿನಿಮಾ ರಿಲೀಸ್ಗೂ ಒಂದು ದಿನ ಮುನ್ನ ಅಂದ್ರೆ ಅಕ್ಟೋಬರ್ 18ರಂದು ಇಬ್ರು ಮದುವೆ ಆದ್ರು. 2004ರಲ್ಲಿ ದಂಪತಿಗೆ ಮಗಳ ಜನನವಾಯಿತು. ಆಕೆಗೆ ಸಾನ್ವಿ ಅಂತ ಹೆಸರಿಟ್ರು. 2025ರಲ್ಲಿ ಬೀಸಿತು ಬಿರುಗಾಳಿ. 2015ರಲ್ಲಿ ಕಿಚ್ಚ ಸುದೀಪ್ ಮತ್ತು ಪ್ರಿಯಾರ 14 ವರ್ಷದ ದಾಂಪತ್ಯ ಜೀವನದಲ್ಲಿ ಬಿರುಗಾಳಿ ಬೀಸಿತು. ವೈಯಕ್ತಿಕ ಕಾರಣಗಳಿಂದ ಇಬ್ರು ವಿಚ್ಛೇದನಕ್ಕಾಗಿ ಅರ್ಜಿ ಸಲ್ಲಿಸಿದ್ರು. ಇದು ಅಂದು ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಯಿತು. ಆದರೆ ಮಗಳಿಗೋಸ್ಕರ ಇಬ್ಬರು ಪರಸ್ಪರ ಮಾತನಾಡಿಕೊಂಡು ನಿರ್ಧಾರ ಬದಲಿಸಿಕೊಂಡ್ರು. ಜೊತೆಯಲ್ಲಿ ಬಾಳಬಂಡಿ ಸಾಗಿಸಲು ನಿರ್ಧರಿಸಿದ್ರು. ಆದರೆ ಈ ಘಟನೆ ನಡೆದ ಬಳಿಕ ಸುದೀಪ್ ಮತ್ತು ಪ್ರಿಯಾ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಿದೆ. ಕಾರ್ಯಕ್ರಮಗಳಲ್ಲಿ ಜೊತೆಯಾಗಿಯೇ ಕಾಣಿಸಿಕೊಳ್ತಿದ್ದಾರೆ. ಕಾರ್ಯಕ್ರಮವೊಂದರಲ್ಲಿ ಪತ್ನಿ ಪ್ರಿಯಾಗೋಸ್ಕರ ಮಲಯಾಳಂ ಭಾಷೆಯಲ್ಲೇ ಹಾಡೊಂದನ್ನು ಕೂಡ ಹಾಡಿದ್ರು ಸುದೀಪ್. ಮಗಳು ಸಾನ್ವಿ ಕೂಡ ಸುಂದರ ಜೀವನ ಕಟ್ಟಿಕೊಂಡಿದ್ದು ಸಿಂಗರ್ ಆಗಿ ಗುರುತಿಸಿಕೊಳ್ತಿದ್ದಾರೆ. ಪ್ರಿಯಾನ ಹಾಡಿ ಹೊಗಳಿದ ತಂದೆ. ನಿನ್ನೆಗೆ ಸುದೀಪ್ ದಾಂಪತ್ಯ ಜೀವನಕ್ಕೆ 24 ವರ್ಷಗಳು ಭರ್ತಿಯಾಗಿವೆ. ಹೀಗಾಗಿ ಬಿಗ್ ಬಾಸ್ ವೇದಿಕೆಯಲ್ಲೇ ಪ್ರಿಯಾ ಅವರನ್ನ ಕರೆಸಿ ಆನಿವರ್ಸರಿ ಆಚರಿಸಲಾಯಿತು. ಆಗ ಮಾತನಾಡಿದ ಸುದೀಪ್ ತಂದೆ ಸಂಜೀವ್ ಕೂಡ ತನ್ನ ಸೊಸೆಯನ್ನ ಹಾಡಿ ಹೊಗಳಿದ್ದಾರೆ. ಪ್ರಿಯಾ ನಮ್ಮ ಮನೆಗೆ ಸೊಸೆಯಾಗಿ ಬಂದಾಗ ಹೇಗೋ ಏನೋ ಅಂದ್ಕೊಂಡಿದ್ವಿ. ಆದರೆ ಈಗ ಮಗಳು ಅನ್ಬೇಕೋ ಸೊಸೆ ಅನ್ಬೇಕೋ ನಮ್ಮ ಪಾಲಿನ ಭಾಗ್ಯ ದೇವತೆ ಅನ್ಬೇಕೋ ಗೊತ್ತಾಗ್ತಿಲ್ಲ. ಸುದೀಪ್ನ ಸಣ್ಣ ಪುಟ್ಟ ತಪ್ಪುಗಳನ್ನು ತಿದ್ದಿ ಸರಿಯಾದ ದಾರಿಗೆ ಕರೆತಂದಿದ್ದೇ ಪ್ರಿಯಾ. ಹೀಗೆ ಯಾವತ್ತೂ ಜೊತೆಯಾಗಿ ಇರಿ ಅಂತ ಹರಸಿದ್ದಾರೆ. ಅದಕ್ಕೆ ಥ್ಯಾಂಕ್ಸ್ ಅಪ್ಪ ಅಂತ ಹೇಳಿ ಪ್ರಿಯಾ ಕೂಡ ಭಾವುಕರಾದ್ರು. ಜೊತೆಗೆ ಈ ಸಲ ಬಿಗ್ ಬಾಸ್ ಕಾರ್ಯಕ್ರಮ ನಡೆಸಿಕೊಡಲು ಸುದೀಪ್ ಒಪ್ಪಿಕೊಳ್ಳಲು ಪ್ರಿಯಾನೇ ಕಾರಣ ಅಂತ ಕೂಡ ಸಂಜೀವ್ ಹೇಳಿದ್ದಾರೆ.
ಇನ್ನು ಸುದೀಪ್ ಕೂಡ ತನ್ನ ತಾಯಿಯನ್ನ ಕೊನೆಯ ದಿನಗಳಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡಿದ್ದು ಪ್ರಿಯಾನೇ ಅಂತ ಹಾಡಿ ಹೊಗಳಿದ್ದಾರೆ. ಪ್ರಿಯಾ ಉದ್ಯಮಿ ಕೂಡ ಹೌದು. ಅಂಗಾಂಗ ದಾನ ಮಾಡಿದ ಪ್ರಿಯಾ ಹೌದು. ಮದುವೆಗೂ ಮುನ್ನ ಗಗನಸಖಿಯಾಗಿ ಬ್ಯಾಂಕ್ನಲ್ಲಿ ಕೆಲಸ ಮಾಡಿದ್ದ ಪ್ರಿಯಾ ಈಗಲೂ ಸುಮ್ಮನೆ ಕುಳಿತಿಲ್ಲ. 360 ಸ್ಟೇಜ್ ಅನ್ನೋ ಹೆಸರಲ್ಲಿ ಪ್ರೊಡಕ್ಷನ್ ಮತ್ತು ಮ್ಯಾನೇಜ್ಮೆಂಟ್ ಕಂಪನಿ ನಡೆಸ್ತಿದ್ದಾರೆ. ಕಾಫಿ ಅಂಡ್ ಬನ್ ಇನ್ನೋವೆನ್ಷನ್ ಅನ್ನೋ ಒಂದು ಉದ್ಯಮದಲ್ಲೂ ತೊಡಗಿಸಿಕೊಂಡಿದ್ದಾರೆ. 2014ರಲ್ಲಿ ತೆರೆ ಕಂಡ ಮಾಣಿಕ್ಯ ಸಿನಿಮಾದ ನಿರ್ಮಾಪಕಿ ಕೂಡ ಇವರೇ ಆಗಿದ್ದಾರೆ. ಈ ವರ್ಷ ಅಂದರೆ ಸುದೀಪ್ರ 52ನೇ ವರ್ಷದ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಪ್ರಿಯಾ ಅಂಗ ಮತ್ತು ಅಂಗಾಂಶಗಳನ್ನು ದಾನ ಮಾಡಿದ್ರು. ಕಿಚ್ಚ ಸುದೀಪ್ ಕೇರ್ ಫೌಂಡೇಶನ್ ಮೂಲಕ ಈ ಪ್ರಕ್ರಿಯೆಗೆ ರಿಜಿಸ್ಟರ್ ಮಾಡಿಸಿದ್ರು. ಜೊತೆಗೆ ಈ ಬಗ್ಗೆ ವಿಡಿಯೋ ಮಾಡಿ ಕಿಚ್ಚನ ಅಭಿಮಾನಿಗಳು ಕೂಡ ಈ ಹೆಜ್ಜೆ ಇಡಬೇಕು ಅಂತ ಮನವಿ ಮಾಡಿದ್ರು. ಫ್ರೆಂಡ್ಸ್, ಇದು ಕಿಚ್ಚ ಸುದೀಪ್ ಮತ್ತು ಪ್ರಿಯಾ ಪ್ರೇಮ ಕಥೆಯ ಬಗ್ಗೆ, ಅವರ ಜೀವನದ ಬಗ್ಗೆ ಮಾಹಿತಿ ನೀಡೋ ಪ್ರಯತ್ನ. ಈ ಬಗ್ಗೆ ನಿಮಗೇನು ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.